ತಟ್ಟೆ ತೆಗೆದು ಆ ಕಡೆ ಇಟ್ಟು ಅಕ್ಷತೆ ಕೊಡು, ಆಶೀರ್ವಾದ ಮಾಡು. ಮುಂದೆ ಇಡು ಕಾಲು. ಅಂತೂ ಪೂಜೆ ಎಲ್ಲ ಚೆನ್ನಾಗಾಯ್ತು ಅತ್ತೆ. ಈ 2 ಜೋಡಿಗಳನ್ನು ನೋಡ್ತಿದ್ರೆ ಕಣ್ತುಂಬ ಬರ್ತಿದೆ. ಸದಾಕಾಲ ಖುಷಿಯಾಗಿರಿ. ಇಷ್ಟು ರೆಡಿಯಾಗಿ ನಿಂತರು ಯಾರು ಕರಿತಾನೆ ಇಲ್ವಲ್ಲ. ಇನ್ನು ಇಲ್ಲಿ ಓಡಾಡಿದ್ರೆ ನನಗೆ ಮರ್ಯಾದೆನೇ ಇರಲ್ಲ. ನೋಡ್ತಾ ಡಾರ್ಲಿಂಗ್, ರಮೇಶ ಇಲ್ಲೇ ಓಡಾಡ್ತಿದ್ದ, ಬಂದು ಪೂಜೆ ಕೂತ್ಕೋಬಾರ್ದ? ಎಷ್ಟು ದಿಮಾಕ್ ಮಾಡ್ತಾನೆ ನೋಡು. ಯಾಕೋ ರಮೇಶ ನಮ್ ಕೈಗೆ ಸಿಗೋ ತರ ಕಾಣ್ತಿಲ್ಲ ಕಣೋ. ಕತ್ತೆಗೆ ಹೆಂಗ್ ಗೊತ್ತು ಕಸ್ತೂರಿ ಪರಿಮಳ? ಏನೇ ಹೇಳು, ಮಾತಿಗೆ ಜೀವನಾಂಶ ಕೋರ್ಟ್ ಕೊಡುತ್ತೆ. ನಾನಂತೂ ನಮ್ಮ ವಂಶ ಪಾರಂಪರ್ಯಕ್ಕೆ ಬಂದಿರೋ ಒಡವೆಗಳು, ನನ್ನ ಗಂಡ ನನಗ್ ಮಾಡಿಸ್ಕೊಟ್ಟಿರೋ ಒಡವೆಗಳು ಎಲ್ಲ ಒಡವೆ ನನ್ ಮುದ್ದಿನ ಸೊಸೆ ಮಾಲ್ತಿ ಕೊಡ್ತೀನಿ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಡಿವೋರ್ಸ್ ಆಗೋಷ್ಟರಲ್ಲಿ ಸಂಜು ಕೈಗೆ ಆಸ್ತಿ ಬಂದಿರುತ್ತೆ, ಅಲ್ಲಿಂದ ಜೀವನಾಂಶ ಅಂತ ಅಮ್ಮನ ಕೈಗೆ ಸೇರುತ್ತೆ. ಏನೇ ಕಷ್ಟ ಬಂದರೂ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಅಲ್ಲ, ಭೀಮ ಅಮಾವಾಸ್ಯೆ ಅಂತ ನೀವು ಗಂಡನ ಪೂಜೆ ಮಾಡಿದ್ರಿ, ನಮ್ಮ ಹೆಂಡತಿ ದೇವ್ರ ಪೂಜೆ ನಾನು ಮಾಡೋದು ಬೇಡವಾ? ಮುದ್ದು, ಆ ಥರ ಯಾವ ಶಾಸ್ತ್ರನೂ ಇಲ್ಲ. ಶಾಸ್ತ್ರ ನಾನು ಬರೀತೀನಿ ರೀ, ನಮ್ಮದವರೆಲ್ಲ ಫಾಲೋ ಮಾಡ್ತಾರೆ. ಅಬ್ಬಬ್ಬಾ, $1,000,000 ಸ್ಮೈಲ್. ನಮ್ಮ ಹುಡುಗಿ ನನ್ನ ಎಷ್ಟು ಚೆನ್ನಾಗಿ ಕಾಣ್ತಾರೆ. ನಮ್ಮ ಹುಡ್ಗ ಏನ್ ಕಮ್ಮಿನಾ? ತುಂಟನ ಮಾಡುವಾಗ ತೇಟ್ ರಸಿಕ ಕೃಷ್ಣನೇ, ಕೈ ಹಿಡಿದು ಹತ್ರ ಹೇಳ್ಕೊಳ್ವಾಗ ಮನ್ಮತ. ಇನ್ನು ಕವನ ಹೇಳೋದಕ್ ಶುರು ಮಾಡಿದ್ರೆ ಪ್ರೇಮಿ ನಂಬರ್ 1. ಓಹೋ, ಇಷ್ಟೆಲ್ಲ ಅಬ್ಸರ್ವ್ ಮಾಡಿದ್ದೀರಾ. ಆದ್ರೂ ಏನು ಗೊತ್ತೇ ಇಲ್ಲ, ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅನ್ನೋ ಥರ ಪೋಸ್ ಕೊಡ್ತೀರಾ. ಪ್ರೇಮದಲ್ಲಿ ಗಂಡನ ಸ್ವಲ್ಪ ಸತಾಯಿಸ್ಬೇಕಂತ, ಆಗ್ಲೇ ಮಜಾ ಸಿಗೋದು. ಎಷ್ಟೊಂದೆಲ್ಲ ಕಲ್ಸ್ಬಿಟ್ಟಿದ್ದೀರಾ. ಇನ್ನೊಂದು ಹೇಳೋದು ತಿಳಿಸ್ಕೊಡಿ. ನಮ್ಮಿಬ್ರಿಗೂ ವಯಸ್ಸಾಗಿ ಕೂದಲೆಲ್ಲ ಬೆಳಗಾಗಿ ಅಜ್ಜ ಅಜ್ಜಿ ಆದರೂ ಹೀಗೆ ಕೈ ಹಿಡ್ಕೊಂಡೇ ಇರಬೇಕು. ನೋ ಫೈಟ್, ನೋ ಈಗೋ. ನಾನು ಗಂಡ ಅಲ್ಲ, ನೀವು ಹೆಂಡತಿ ಅಲ್ಲ, ನಾವಿಬ್ರು ಒಂದೇ ಅನ್ನೋ ಥರ ಇರೋಣ. ಡೀಲ್? ಡೀಲ್. ಬೈ ಚಾನ್ಸ್ ನಿಮ್ಮಿಂದ ಏನಾದ್ರೂ ಸಮಸ್ಯೆ ಆದ್ರೆ ನಾನು ಅದನ್ನ ದೊಡ್ಡದು ಮಾಡಬಾರ್ದು. ಸಮಸ್ಯೆಗಿಂತ ನಮ್ಮ ಪ್ರೀತಿನೇ ದೊಡ್ಡದಾಗ್ಬೇಕು. ಹೊಂದಾಣಿಕೆ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಇದು ಭೀಮ್ ಅಮಾವಾಸ್ಯೆ ದಿನ ನಾನ್ ನಿಮಗ್ ಮಾಡ್ತಿರೋ ಪ್ರಾಮಿಸ್. ಮೇಡ್ ಫಾರ್ ಈಚ್ ಅದರ್ ಅಂತ ಬರೀ ಬೋರ್ಡ್ ಹಾಕೊಂಡು ಓಡಾಡೋದಲ್ಲ, ಹಾಗೆ ಇದ್ದು ತೋರಿಸ್ತೇನೆ. ಇದು ನಾನು ನಿಮಗೆ ಮಾಡ್ತಿರೋ ಪ್ರಾಮಿಸ್, ಸರಿನಾ? ಓಕೆ ಪಾತಿದೇವ್ರೆ, ಈಗ ಕಡ್ ಮಾಡಕ್ ಹೊಡ್ಬೋದಾ? ಈಗಷ್ಟೇ ಆಗಿರೋ ಡೀಲ್ನ ಮರ್ತ್ಬಿಟ್ರಾ? ಹೇಗಿದ್ರು ಬುದ್ಧಿ ಕಲಿಸ್ಬೇಕು. ಟ್ರಯಲ್ ಆ್ಯಂಡ್ ಎರರ್. ಇದೊಂದು ಟ್ರಯಲ್. ಹೊಸ ಹೊಸ ಐಡಿಯಾ ಮಾಡ್ತಾನೆ ಇರಬೇಕು, ಯಾವುದೋ ಒಂದು ವರ್ಕ್ ಆಗುತ್ತೆ. ಯು ರೈಟ್? ಅಫ್ಕೋರ್ಸ್
ಅಮ್ಮನ ವ್ಯಾಲ್ಯೂ ಏನು ಅಂತ ಇವ್ರಿಗೆ ಅರ್ಥ ಮಾಡಿಸ್ಬೇಕು. ಅಲ್ಲಿ ಟ್ರೈ ಕರ್ಣ. ಐ ಆಮ್ ಶೋರ್ ಯು ವಿಲ್. ಯಾರು? ಯಾರದು ಅಪ್ಪ? ಇದೇನಿದು ಫುಲ್ ನೆಂದ್ಬಿಟ್ಟಿದ್ದೀರಾ? ಇವತ್ತು ಭೀಮ್ ಅಮಾವಾಸ್ಯೆ, ನೀವು ಸಮುದ್ರ ಸ್ನಾನದ ಅಮಾವಾಸ್ಯೆ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದೀರಾ? ಯಾರು ನನ್ನ ಮೇಲೆ ನೀರು ಚೆಲ್ಲಿದ್ದು? ನಂಗೆ ಗೊತ್ತಿಲ್ಲ. ಏನು ಹುಡುಗಾಟ ಆಡ್ತಾ ಇದ್ದೀರಾ? ನನಗೆ ಸಿಟ್ಟು ಬಂದ್ರೆ ತೀರಾ ಕೆತ್ತೋಗ್ಬೇಕಾಯ್ತು. ಹುಷಾರ್. ನೋಡಿ, ನೀವು ಮೊದಲು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ನೆಗಡಿ ಆಗ್ಬಿಡುತ್ತೆ. ನನ್ನ ಮೇಲೆ ನೀರು ಹಾಕ್ದು ಒಂದು ಕೈಗೆ ಸಿಗಲಿ, ಕತ್ತು ಹಿಡಿಸಿಬಿಡ್ತೀನಿ. ಅದು ನೋಡೋಣ, ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ.